ಹೋಮ್ ರೆಡಿ ಆಗಿದೆ ಅಲ್ವಾ, ಅದಕ್ಕೆ ಸಸಿ ಕೂಡ ಹಾಕ್ಕೊಂಡ್ವಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಟೀ ಹಾಕಿ ಬದ್ನಿಕಾಯಿ ಬಜ್ಜಿ ಅಂದ್ರೆ ನಾನು ಚಲೋ ಮಾಡಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಿನ್ನೆ ನೈಟು 1:30 ಆಯ್ತಲ್ವ. ನಿನ್ನೆ ನಮ್ಮ ಚಿನ್ನೊಂದು ಕ್ರಾಫ್ಟ್ ಮಾಡಿ, ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಹೇಳ್ಬೇಕು ಅಂತ ಮಾಡಿದ್ವಿ. ಆದರೆ ಅವಳು 6:30ಗೆ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ಎಬ್ಸಿದ್ಲು. ಹೊರಗಡೆ ಟ್ರೀ ಅಂದರೆ ಸಸಿ ನಡೆಸಿದ್ವಲ್ಲ, ಗೋಧಿ ಹೆಸರು ಮಾಡುವಾಗೆ ಹೊರಗಡೆ ಹಾಕಿದ್ವಿ. ಅವು ಸ್ವಲ್ಪ ಟ್ರೀ ಆಗಿತ್ತು, ಸಸಿ ಆಗಿತ್ತು. ಹಾಗೆ ಅದನ್ನೇ ಪಾಟ್ ಅಂತ ಮಾಡಿದ್ವಲ್ಲ, ಅದಕ್ಕೆ ಅದನ್ನು ಕೂಡ ಹಾಕಿದ್ಲು. ಹಾಗೆ ಅವಳು ಕೂಡ ಕಾಲೇಜಿಗೆ ಹೋದ್ಲು. ನಾವು ಈ ಕಡೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಇವತ್ತು. ರಾತ್ರಿ ಊಟಕ್ಕೇನ ನೆನ್ನಿದೊಂದು ಸ್ವಲ್ಪ ಮಟನ್ ಸಾಂಬಾರು ಐತಿ ಮತ್ತು ಚಿಕನ್ ಸಾಂಬಾರು ಐತಿ. ಈಗ ರೊಟ್ಟಿ ಮಾಡ್ಕೊಂಡು ಹಾಕ್ತೀನಿ. ಹಂಗೆ ಅನ್ನಕ್ಕೆ ಇಟ್ಟೀನಿ. ಸ್ವಲ್ಪ ಶಾವಿಗೆ ಐತಿ, ಅದನ್ನು ಸ್ವಲ್ಪ ಸ್ವೀಟ್ ಹಚ್ಕೋಬೇಕು. ಮತ್ತು ನಿನ್ನೆ ತಂದಿದ್ದು ಒಂದು ಸ್ವಲ್ಪ ಡ್ರೆಸ್ ಎಕ್ಸ್ಚೇಂಜ್ ಇತ್ತು. ಅಂದ್ರೆ ಆಂಟಿ ನಿನ್ನೆ ತಂದಿದ್ದು ಒಂದು ಸ್ವಲ್ಪ ಡ್ರೆಸ್ ಎಕ್ಸ್ಚೇಂಜ್ ಅದ. ಅಂದ್ರೆ ಆಂಟಿ ಏನು ಮಾಡ ಎಮ್ ತೊಗೊಳೋ ಬದಲು XL ತೊಗೊಂಡಾಳಾಕಿ ಕನ್ಫ್ಯೂಸ್ ಆಗಿ. ಹಂಗಾಗಿ ಸ್ವಲ್ಪ ಡ್ರೆಸ್ಸು ಎಕ್ಸ್ಚೇಂಜ್ ಮಾಡ್ಬೇಕು. ಒಂದು 2 ಪ್ಯಾಂಟ್ ತಂದಿತ್ತಲ್ಲ ನಿನ್ನೆ, ಅವು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಬೇಕು. ಇವತ್ತು ಹೋಗ್ಬೇಕಂತ ಮಾಡಿದ್ದು, ಲೇಟಾಗಿ ಎದ್ದಿವಲ್ಲ ನಿನ್ನೆ, ಲೇಟ್ ಇವತ್ತು ಯಾಕೋ ಬೋರ್ ಅನ್ಸ್ತು ಹೋಗ್ಲಿಲ್ಲ. ನಾಳೆ ಮಾರ್ನಿಂಗ್ ಅದು ಒಂದಿಷ್ಟು ಹೋಗ್ಬೇಕು, ಅದೊಂದು ಕೆಲಸ ಐತಿ. ಅಂಟಿ ಬದ್ನಿಕಾಯಿ ಬಜ್ಜಿ ಮಾಡೋಣಂತ, ಹಂಗಾಗಿ ನಾ ರೊಟ್ಟಿ ಮಾಡ್ತೀನಿ, ನೀ ಮಾಡೋದು ಆಗ್ತದೆ. ಅಕ್ಕಿ ಬದ್ನಿಕಾಯಿ ಕಟ್ ಮಾಡೋದು. ಮಮ್ಮಿ ನಿನ್ನೆ ಹೋಗಿದ್ದ ಶಾಪಿಂಗ್. ಅದು ಬಟ್ಟೆನೇ ತೋರಿಸಿಲ್ಲ ಏನೇನು ಶಾಪ್ ಮಾಡಿದ್ವಿ ಅಂತ ನಮ್ಮ ಶ್ರೇಯ ಕೇಳ್ತಾ ಇದ್ದೆ. ಹಾಗೆ ನಾನು ಕೂಡ ಹೇಳ್ತಾ ಇದ್ದೆ, ಇಲ್ಲ ಸ್ವಲ್ಪ ಬ್ಯುಸಿಯಾಗಿದ್ವಲ್ಲ ಕೆಲಸದಾಗ, ಅದನ್ನು ಸಾಯಂಕಾಲ ತೋರಿಸೋನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತ. ಅದು ವಾಯ್ಸೇ ರೆಕಾರ್ಡ್ ಆಗಿರಲಿಲ್ಲ, ಹಾಗಾಗಿ ಈಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಹಾಗೆ ಈ ಸೈಡ್ ರೊಟ್ಟಿ ಮುಗಿಸ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡು ಈವ್ನಿಂಗ್ನ ಬಟ್ಟೆನ ತೋರಿಸ್ತೀವಿ ಏನೇನು ಶಾಪ್ ಮಾಡಿದ್ದೀವಿ ಅಂತ. ಹೆಂಗ್ ಮಾಡ್ಬೇಕಂತಿ ಬಜ್ಜಿ? ಹೆಂಗ್ ಮಾಡ್ಬೇಕಂದ್ರೆ ಏನ್ ಹೇಳ್ಬೇಕ? ಏನೇನ್ ಹಾಕಿದ್ ಹಿಟ್ಟಿಗೆ ಕೇಳಾತನವ. ಕಡ್ಲಿಬೇಳೆ ಹಿಟ್ಟಿಗ ಸ್ವಲ್ಪ ಜೀರಿಗೆ ಪೌಡ್ರು, ಸಾಲ್ಟು, ಸ್ವಲ್ಪ ಸೋಡಾ ಹಾಕಿ ಕಲಸ್ಕೋಬೇಕು. ಅಜ್ವೈನ್ ಹಾಕಿ ಕಲಸ್ಕೊಂಡು ಒಂದ್ ಸ್ವಲ್ಪ ನೆನೆವರೆಗೂ ಇಟ್ಟು, ಇವ್ ಬದ್ನೆಕಾಯಿನ ಕಟ್ ಮಾಡ್ಕೋಬೇಕು. ಆಂಟಿ ನಿನ್ನೆ ಅವ್ರ ಮನೆ ಹತ್ರ ಸ್ವಲ್ಪ ಬದ್ನೆಕಾಯಿ ತಗೊಂಡಿದ್ಲ. ನಿಮ್ ಗಿಡದಾನು ಅಲ್ಲ ಶ್ವೇತವು, ಅವ್ರ ಗಿಡದಾನು ಬದ್ನೆಕಾಯಿ ತಗೊಂಡಿದ್ಲ. ಅದಕ್ಕ ಅವು ಫ್ರೆಶ್ ಅದಾವಲ್ಲ, ಅದಕ್ ಬದ್ನಿಕಾಯಿ ಬಜ್ಜಿ ಅಂತ ಮಾಡಾತ. ಬದ್ನಿಕಾಯಿ ಟೈಪ್ 1-2 ಈ ಟೈಪ್ ಕಟ್ ಮಾಡ್ಕೊಂಡು, ನಡಕ್ ಇದಕ್ಕ 1-2 ಈ ಟೈಪ್ ಕಟ್ ಮಾಡ್ಕೊಂಡು, ನಡಕ್ ಇದಕ್ಕ ಸ್ವಲ್ಪ ಹಸಿ ಖಾರ ಇರ್ತೈತಲ್ಲ, ಹಸಿ ಖಾರ ಅದನ್ನ ಇಟ್ಟು, ಆಮೇಲೆ ಕಲಸ್ಕೊಂಡೈತಲ್ಲ ಹಿಟ್ಟ, ಅದನ್ನ ಹಚ್ಕೊಂಡು ಫ್ರೈ ಮಾಡ್ಬೇಕು ಎಣ್ಣೆ ಒಳಗ. ಬದ್ನಿಕಾಯಿ ಬಜ್ಜಿ ನೋಡಿ ಟೇಸ್ಟ್ ಆಗ್ತಾವ. ಫಸ್ಟ್ ಟ್ರೈ ಮಾಡಿದಂದ್ರ ನಮ್ ಗದಗೊಳಗ ಕಾಲೇಜ್ ಹೋಗ್ತಿದ್ವಲ್ಲ, ಕಾಲೇಜ್ ಹೋಗಿ ಬರುವಾಗ ಸ್ಮೆಲ್ ನೋಡಿ ಏನೋ ಸಾದೇನೋ ಟ್ರೈ ಮಾಡತ್ತಾರ ಅಂತ ನೋಡಿದ್ದು ಫಸ್ಟ್ ಟೈಮ್. ಅವಾಗ ಸ್ಟಾರ್ಟ್ ಆಗಿದ್ದು. ನಮ್ ಗದಗ್ ಫೇಮಸ್ ಬದ್ನಿಕಾಯಿ ಬಜ್ಜಿ ಮತ್ತ ಗಿರ್ಮಿಟ್ ಟೇಸ್ಟ್ ಚಲೋ ಇರ್ತೈತಿ. ಮಮ್ಮಿ ಬಂದ್ರು, ಎಲ್ರು ಟೀ ಹಾಕಿ ಬದ್ನಿಕಾಯಿ ಬಜ್ಜಿ. ಏನು ಕುಡಿತಾರ ಸಣ್ಣ ಪಾಪುಗಳು? ಇಲ್ಲ ಇಲ್ಲ ಇಲ್ಲ. ಹೆಂಗಾಗಮ್ಮ? ಒಂದ್ ತಿನ್ನು, ಅದನ್ನ ತಿಂದು ಇನ್ನೊಂದು ತಿಂದು ಸಾಕು. ಇಲ್ಲೇ ಬಾ ಎಲ್ಲರ ಜೊತೆ. ಇಲ್ಲಿ ಬಾ. ಯಾರು ಮಾಡ್ಯಾರ? ಶ್ವೇತಾ ಅಂದ್ರೆ ನಾನು ಚಲೋ ಮಾಡಲ್ಲ. ಚಲೋ ಮಾಡ್ತೀನಿ. ಮತ್ತೆ ಅಕ್ಕಿ ತಿಂದ್ಮೇಲೆ ಯಾರು ಮಾಡ್ಯಾರ ಅಂದ್ರೆ ಸ್ವಲ್ಪ ಕನ್ಫ್ಯೂಸರ್ ಆಗ್ಬೇಕು. ನೀರು ಹಾಕಿರ್ಬೇಕು ಶ್ವೇತಾ ಅಂದ್ಯಲ್ಲ. ನಾ ಮಠದಾಗಿದ್ದೇನು? ನಾ ಮಠದಾಗಿದ್ದೆ.
ಏನು ಬಿಡೋದಿಲ್ವೇ ನೋಡುವ ಏನು ಮಾಡ್ತಿ ಉಪ್ಪು ಅಜ್ವಾನ ಎಲ್ಲ ಹಾಕಿದ್ದು ನಾನು ಬರೀ ಕಲಿಸಿ ಮಾಡಿದ್ದಷ್ಟ ಹಾಕಿ ಇಲ್ಲ ಇಷ್ಟ ನೋಡಿ ಉಪ್ಪನ್ನ ಹಾಕಿನ ಅಂತಲೇ ಕಡಿಮೆ ಆಗಿತ್ತು ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಬೇಕಾಗಿತ್ತು ಇಲ್ಲ ಹತ್ತಾಗಿಲ್ಲ ನೋಡಿ ಬಂದು 8:30 ಆಯಿತು ಒಂದು ಲೈಟ್ ಹಚ್ಚಪ್ಪ 4 ಲೈಟ್ 8:30 ಆಯಿತು ಈಗೆಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡ್ವಿ ಹಾಗೆ ಟೀನು ಕುಡಿದ್ವಿ ಮಮ್ಮಿ ಕೂಡ ಬಂದ್ರಲ್ಲ ಟೀ ಕುಡಿದು ಈಗ ನಿನ್ನೆ ಒಂದಿಷ್ಟು ಡಿಮಾರ್ಟು ಮತ್ತೆ ವಿಟುಕ ಹೋಗಿದ್ವಲ್ಲ ವಿಟು ಮತ್ತೆ ಮ್ಯಾಕ್ಸಿಗೆ ಹೋಗಿದ್ವಲ್ಲ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ನ ಮಾಡ್ಕೊಂಡ್ಬಂದ್ವಿ ಹಾಗೆ ಕೆಲವೊಂದು ಮಮ್ಮಿ ಸೀರೆನ ತಗೊಂಡ್ರು ಡೈಲಿ ಯೂಸಿಗೆ ಅಂತ ನಾವೇನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ ಈಗ ಫಸ್ಟು ನಮ್ಮ ಮಮ್ಮಿ ಸ್ಯಾರಿನ ತೋರಿಸ್ತೀನಿ ಒಂದೆರಡು ಬ್ಯಾಂಗಲ್ಸ್ ತಗೊಂಡ್ರು ಹಾಗೆ ಇದು ಒಂದು ಸಾರಿ ಈ ತರ ಬಾರ್ಡರ್ ಇದ್ದಿದ್ದಿಲ್ಲಂತೆ ಹಾಗಾಗಿ ಮಮ್ಮಿನ ಇದು ತಗೊಂಡ್ರು ಮಮ್ಮಿ ತಗೊಂತಾನೆ ಇದು ಟೀಚರ್ಗೆ ಅಂತ ಬರ್ತಡೇ ಕಾದಿದೆ ನಮ್ಮ ಮಮ್ಮಿ ಟೀಚರ್ದು ಒಬ್ಬರದ್ದು ಬರ್ತಡೇ ಇದೆ ಅಂತೆ ಹಾಗಾಗಿ ಗಿಫ್ಟ್ಗೆ ಅಂತ ಮಮ್ಮಿ ತಗೊಂಡಿದ್ದು ಇದು ಸ್ಕೂಲಿಗೆ ಡೈಲಿ ವೇರಿಗೆ ಅಂತ ತಗೊಂಡಿದ್ದು ಕ್ವಾಲಿಟಿ ವೈಸ್ ತುಂಬಾ ಸಾಫ್ಟ್ ಚೆನ್ನಾಗಿದೆ ಇದು ರೇಟ್ ಬಂದು 600 ಅಗಲಿಂದ ಮಮ್ಮಿ ಅದಕ್ಕೆ ಕೇಳಿಲ್ಲ ನಾ ಹಾಗೆ ಇದು ಒಂದು ಸಾರಿ ಈ ಸಾರಿ ಹಾಗೆ ಇದೊಂದು ಸಾರಿ ಇದು ಪ್ಲೇನು ಹಾಗೆ ಇಲ್ಲಿ ಒಂದು ಸನ್ ಬಾರ್ಡರ್ ಬರುತ್ತೆ ಇದು ವರ್ಕ್ ಇದ್ದಿದ್ದು ಇದು ಡೈಲಿ ವೇರಿಗೆ ಅಂತ ತಗೊಂಡಿದ್ದು ಹಾಗೆ ಇದೊಂದು ಡೈಲಿ ವೇರ್ಗೆ ಅಂತ ನಮ್ಮ ತಂಗಿ ತಗೊಂಡಿದ್ದು ಪ್ಲಾಜೋ ಹಾಗೆ ಇದೊಂದು ಪ್ಲಾಜೋ ಡೈಲಿ ವೇರ್ಗೆ ಅಂತ ತಗೊಂಡಿದ್ದು ಇದನ್ನ ನಾಳೆ ರಿಟರ್ನ್ ಕೊಡ್ಬೇಕಾ ಎಕ್ಸ್ಚೇಂಜ್ ಎರಡು ಎಷ್ಟು ಸೈಜ್ ಎರಡು ಹಾಗೆ ಇದು ಮಾರ್ನಿಂಗ್ ಹೋಗಿದ್ರಲ್ಲ ವಿಟು ಹೋಗಿದ್ರ ಮಾರ್ನಿಂಗ್ ವಿಟು ಒಳಗೆ ಹೋಗಿದಾಗ ತಗೊಂಡ್ಬಂದಿದ್ದು ಇದು ಸೈಜು 30 ಒಳಗೆ ಬೇಕಾಗಿದ್ದು 28 ಅಂತೆ 30 ತಗೊಂಡ್ಬಂದಿದ್ಲು ಹಾಗಾಗಿ ಇದನ್ನು ಕೂಡ ಎಕ್ಸ್ಚೇಂಜ್ ಮಾಡಿಸ್ಬೇಕು ನಾಳೆ ಇದೊಂದು ಶಾರ್ಟ್ ಕುರ್ತಾ ಇದು ಸೈಜ್ ಬಂದು ಎಲ್ ಆಕಿಗೆ ಬೇಕಾಗಿದ್ದು ಎಸ್ ಹಾಗಾಗಿ ಇದನ್ನು ಕೂಡ ಎಕ್ಸ್ಚೇಂಜ್ ಹಾಗೆ ಇದೊಂದು ಶಾರ್ಟ್ ಕುರ್ತಾ ಇದು ಸೈಜು ಎಲ್ಲು ಇದು ಎಕ್ಸೆಲ್ ಇದು ಎಸ್ ಬೇಕಂತ ಹೇಳಿ ಇದು ಕೂಡ ಎಕ್ಸ್ಚೇಂಜ್ ಆಲ್ಮೋಸ್ಟ್ ಆಲ್ ಅಕ್ಕಿ ಬಟ್ಟೆ ತಗೊಂಡಿದ್ದೆಲ್ಲ ಎಕ್ಸ್ಚೇಂಜ್ ಮಾಡ್ತಾಳಕ್ಕಿ ಹಾಗೆ ಇದೊಂದು ಟಾಪ್ ಖುಷಿಗೆ ಖುಷಿ ಹಾಗೆ ಇದೊಂದು ಟಾಪ್ ಡೈಲಿ ವೇರ್ಗೆ ಹಾಗೆ ಇದೊಂದು ಟಾಪ್ ಇದು ಡೈಲಿ ವೇರ್ಗೆ ಒಂದಾಗಿತ್ತು ನೋಡ್ಪಾ ಹಾಗೆ ಇವೆರಡು ಪ್ಯಾಂಟು ನಾವು ಹುಡುಕಿದ್ದು ಪ್ಲಾಜೋ ಪ್ಯಾಂಟ್ ಹುಡುಕಿದ್ವಿ ಆದರೆ ಪ್ಲಾಜೋ ವೈಟು ಬ್ಲ್ಯಾಕು ಯಾವ ಸಿಗಲಿಲ್ಲ ಕಾಟನ್ ಇದು ಹುಡುಕ್ತಾವು ಅಂತ ನಾವು ತಗೊಳ್ಳಿಲ್ಲ ಹಾಗಾಗಿ ಆ್ಯಂಕಲ್ ಪ್ಯಾಂಟ್ನ ತೊಗೊಂಡ್ರು
ಮಮ್ಮಿನೂ ಚೂಡಿ ಯೂಸ್ ಮಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ಮಮ್ಮಿಗೆ ಅಂತ ತೊಗೊಂಡಿದ್ದೆವು XXL ಪ್ಯಾಂಟು, ಒಂದು ಬ್ಲ್ಯಾಕು ಒಂದು ವೈಟು, ಹಾಗೆ ಇದೊಂದು ಸ್ಕ್ರಬ್ಬು. ಹಾಗೆ ಮಮ್ಮಿಗೆ ಟಾಪ್ ಕೂಡ ತೊಗೊಂಡ್ವಿ, ಮೂರು ತೊಗೊಂಡ್ವಿ. ಹಾಗೆ ಇದರಲ್ಲಿ ಇದು ಒಂದು ಬ್ಲೂ ಕಲರ್ ಡೈಲಿ ಯೂಸಿಗೆ ಹಾಕೋ ಅಂತ ನಾನು ಕೂಡ ಹೇಳಿದ್ದೆ. ಹಾಗೆ ಆಂಟಿ, ಮಮ್ಮಿ, ತಂಗಿ ಕೂಡ ಹೇಳಿದರು, ಮಮ್ಮಿ ಬೇಡ, ಎಲ್ಲಾದರೂ ಟ್ರಿಪ್ಪಿಗೆ ಅದು ಹೋದಾಗ ಅಷ್ಟೇ ಯೂಸ್ ಮಾಡ್ತೀನಿ ಅಂತ ಹೇಳಿ ಒಂದು 3 ಜೊತೆ ಟಾಪ್ನ ತೊಗೊಂಡ್ರು. ಇದೊಂದು ಟಾಪು, ಹಾಗೆ ಇದೊಂದು ಟಾಪು. ಇದು ಪಿಂಕ್ ಕಲರು, ಇದರಲ್ಲಿ ಇದೊಂದು ಕಲರು, ಹಾಗೆ ಆರೆಂಜ್ ಕಲರ್ ಒಂದಿತ್ತು. ಮಮ್ಮಿ ಪಿಂಕ್ನ ಇಷ್ಟಪಟ್ಟು ಹಾಗಾಗಿ ಪಿಂಕ್ ಕಲರ್ ಕೂಡ ತಗೊಂಡ್ರು. ಹಾಗೆ ಇದೊಂದು ಡ್ರೆಸ್ ಮಮ್ಮಿದು. ಹಾಗೆ ಇದೆ ನಮ್ಮ ಖುಷಿಗೆ ಲಂಚ್ ಬಾಕ್ಸ್. ಇದು ಖುಷಿಗೆ ತಗೊಂಡಿದ್ ಲಂಚ್ ಬಾಕ್ಸ್. ವಿನಿಕರ್ನ ಹಾಗಿದೆ ನಮ್ಮ ಹೆಚ್ಚೊಂದು. ಹಾಗೆ ಇದು ನಮ್ಮ ಶ್ರೇಯಂದು. ಇದು ನಮ್ಮ ಶ್ರೇಯಂದು. ಹಾಗೆ ಕೆಲವೊಂದಿಷ್ಟು ಟಾಯ್ಸ್ ನ ನಮ್ ಖುಷಿ ಸೆಲೆಕ್ಟ್ ಮಾಡಿದ್ಲು, ಅದೆಲ್ಲ ಓಪನ್ ಮಾಡಿದಾಳೆ ಅವಳು. ಒಳಗಡೆ ಐತಿ ಇದೊಂಥರ ಖುಷಿಗೆ ಗ್ಲಾಸ್, ಸನ್ ಗ್ಲಾಸ್. ಈ ಕಡೆ ಬಾಯಿ ನೋಡೋದೊಂದು ಗ್ಲಾಸ್ ತಗೊಂಡ್ಲು ಇಷ್ಟಪಟ್ಟು. ಹಾಗೆ ಅದೊಂದು ಟಾಯ್ಸ್ ತಗೊಂಡ್ಲು. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಹಾಗೆ ಕೆಲವೊಂದಿಷ್ಟು ರಿಟರ್ನ್ ಕೂಡ ನಾಳೆ ಕೊಡೋದಿದೆ. ನಾಳೆ ಒಂದಿಷ್ಟು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಕೊಡೋದಿದೆಯಲ್ಲ, ಅದಕ್ಕೂ ಕೂಡ V2 ಮತ್ತು ಮ್ಯಾಕ್ಸ್ಗೆ ಹೋಗಬೇಕು. ಹಾಗೆ ಮಮ್ಮಿದು ಒಂದು ಡ್ರೆಸ್ ಕೂಡ ಬರ್ತಾ ಇಲ್ಲ, ಅದು ಕೂಡ ಸ್ವಲ್ಪ ದೊಡ್ಡ ತಗೋಬೇಕು. ಹಾಗಾಗಿ ಮಾರ್ಕೆಟ್ ಕೂಡ ಹೋಗಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು. ಇವತ್ತಿನ ದಿನ ನಮ್ಗೆ ಇದಾಗಿತ್ತು. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ದಲ್ಲಿ. ಥ್ಯಾಂಕ್ ಯು.